ಈ ದಿನ ನಮ್ಮ RJS ಕರ್ನಾಟಕ ಸಂಘದ ವತಿಯಿಂದ ಅಲ್ಲಿಂದ ಬಂದು ನಮ್ಮ KGFಗೆ ಈ ಸಂಘಟನೆ ಮಾಡಬೇಕಾದ್ರೆ RJS ಏನಿದೆ ಕರ್ನಾಟಕ ರೆಡ್ಡಿ ಜನಸಂಘ ಆವತ್ತಿಂದನೂ ನಮ್ಮ KGF ರೆಡ್ಡಿ ಸಂಘನೂ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಟ್ರಸ್ಟ್ ಒಂದಿತ್ತು, ವೆಲ್ಫರೇಷನ್ ಒಂದಿತ್ತು. ಅದು ಏನು ಅಂದರೆ ವೆಲ್ಫರೇಷನ್ ಎರಡು ಇರಬಾರ್ದು ಅಂತ ಒಂದು ಇದರಲ್ಲಿ ಟ್ರಸ್ಟ್ಗೆ ನಾವು ಮರ್ಜ್ ಮಾಡ್ಕೊಂಡ್ವಿ, ಒಂದಾಗಿ ಹೋಗ್ಬೇಕು ಅಂತ, ಯೂನಿಟಿ ತೋರಿಸ್ಬೇಕಂತ. ಇವಾಗ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇವಾಗ ಏನು ಇಷ್ಟೊತ್ತು ನಮ್ಮ ಪ್ರಭಾಕರ್ ರೆಡ್ಡಿ ಸರ್ ಮಾತಾಡಿದ್ರು, ರಾಜ್ಯದಲ್ಲಿ ಒಗ್ಗಟ್ಟಾಗಬೇಕು. ಆ ಒಂದು ಇದರಲ್ಲಿ ಇವಾಗ ಮತ್ತೆ ಇಲ್ಲೊಂದು ಕಮಿಟಿ ಮಾಡಬೇಕು. ತಾಲೂಕು ಎಲ್ಲ ಡಿಸ್ಟಿಕಲ್ಲಿ ಎಲ್ಲ ತಾಲೂಕು ಆಗಿದೆ, KGF ಒಂದು ಬಾಕಿ ಇತ್ತು. ಇದರಿಂದ ಇವಾಗ ನಾವು ಒಂದು 3 ಸಭೆ ಮಾಡಿ ಇವತ್ತು ಒಂದು ನಿರ್ಧಾರಕ್ಕೆ ಬಂದು ಪದಾಧಿಕಾರಿಗಳು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಏನು ನಮ್ಮ ಈ KGF ಕ್ಷೇತ್ರದಲ್ಲಿ ನಾವೇನು ರಾಜಕೀಯವಾಗಲ್ಲ, ನಮ್ಮ ಕಮ್ಯುನಿಟಿ ಇಲ್ಲಿ ಬಂಗಾರಪೇಟೆ ತಾಲೂಕು KGF ಇವಾಗ ಆಗಿರೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ರೆಡ್ಡಿ ಕುಟುಂಬ ಇದ್ರು. ಆ ಒಂದಿದರಲ್ಲಿ ಇಲ್ಲಿ ಪ್ರತಿ ವರ್ಷ 5 ವರ್ಷಕ್ಕೊಮ್ಮೆ ರಾಜಕೀಯ ವ್ಯಕ್ತಿಗಳು ನಮ್ಮ ಹತ್ರ ಎಲ್ಲ ಆಶ್ವಾಸನೆ ಕೊಟ್ಟು ಕೆಲಸ ಮಾಡಿ ಓಟ್ ಹಾಕ್ಸ್ಕೊಳ್ತಾರೆ. ಆದರೆ ನಮಗೆ ಯಾವುದೂ ಒಂದು ರೆಡ್ಡಿ ಕಮ್ಯುನಿಟಿ ಅಂತ ಇದುವರೆಗೂ ಯಾವುದೂ ಮಾಡಿಲ್ಲ ನಾವು ನೋಡ್ದಂಗೆ. ಇವಾಗ ಎಕ್ಸಾಂಪಲ್ಗೆ ನಾನು ಹೇಳ್ತೀನಿ, ಒಂದು 5-7 ವರ್ಷ ಹಿಂದೆ ನಮ್ಮ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರು ಒಂದು ಸ್ಮಾರಕ ಭವನ ಮಾಡಬೇಕಂತ ಮಾಡಿದ್ರು. ಏನೋ ಒಂದು 10 ಎಕರೆನೋ 20 ಎಕರೆನಂತ, 25. ಅದರಲ್ಲಿ 10 ಕೋಟಿ ಏನೋ ಅನುದಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನಮ್ಮ ಗಮನಕ್ಕೆ ಬಂದಿತ್ತು. ನಾವೆಲ್ಲ ಓಟನ್ನು ಮಾಡಿದ್ರು. ಎಲ್ಲ ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದವರು, ನಾಟ್ ಫಾರ್ BJP, JDS, ಕಾಂಗ್ರೆಸ್ ಅಂತಲ್ಲ, ಎಲ್ಲ ಪಕ್ಷವರು ನಮ್ಮ ಕಡೆಯಿಂದ ಅನುಕೂಲ ಮಾಡ್ಕೊಂಡಿದ್ದಾರೆ ಆಗ್ರ MLAಗಳು. ಆದರೆ ನಮಗೆ ಮಾತ್ರ ನಮ್ಮ ರೆಡ್ಡಿ ಕಮ್ಯುನಿಟಿಗೆ ಅನ್ಯಾಯ ಆಗಿದೆ. ಇವಾಗ ಅಲ್ಲಿ 10 ಕೋಟಿಯಲ್ಲಿ ಆಗಿರೋದು ಪಿಲ್ಲರ್ಸ್ ಏನೋ ಹಾಕಿದ್ದಾರೆ, ಆ ಜಾಗಕ್ಕೂ ನಾವು ನೋಡಿಲ್ಲ. ಆ ಪಿಲ್ಲರ್ ಹಾಕಿದ್ರೆ ಇನ್ನೂ ಇದುವರೆಗೂ KC ರೆಡ್ಡಿ ಸ್ಮಾರಕ ಭವನ ಯಾವುದು ಅಭಿವೃದ್ಧಿ ಆಗಿಲ್ಲ. ಈ ಸಂಘಟನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಮುದಾಯವರಿಗೆ ಪ್ರತಿಯೊಂದು ಹಳ್ಳಿಗೂ ನಾವು ಈ ವಿಷಯ ಎಲ್ಲ ತಲುಪಿಸಿ ಮುಂದಿನ, ಯಾಕಂದ್ರೆ ನಾವು ಎಲ್ಲ ಕಮ್ಯುನಿಟಿ ಅವರನ್ನು ಒಂದು ಸಂಘಟನೆ ಮಾಡಿಕೊಂಡು ಏನೋ ಅಭಿವೃದ್ಧಿ ಮಾಡಿಕೊಡ್ತಾ ಇದ್ದಾರೆ. ಆದರೆ ನಾವು ಹಿಂದೆ ಇದ್ದೀವಿ, ಇಷ್ಟೊಂದು ಸಮುದಾಯ ಇದ್ದುಕೊಂಡು ನಾವು ಹಿಂದೆ ಇದ್ದೀವಿ. ಆ ಒಂದು ಇದರಲ್ಲಿ ನಾವು ಈ ಮೂಲಕ ಪ್ರತಿಯೊಂದು 15 ಪಂಚಾಯತಿ ಇದೆ, 15 ಪಂಚಾಯತಿ ಇದೆ, 15 ಪಂಚಾಯತಿಗೂ ಒಂದೊಂದು ಪಂಚಾಯತಿಗೂ ನಾವು ಒಂದು ಸಂಘಟನೆ ಮಾಡ್ತಾ ಇದ್ದೀವಿ, ಪಂಚಾಯತಿ ವೈಸು. ಅದರ ಮೇಲೆ ನಮ್ಮ ತಾಲೂಕು ಘಟಕ ಆ ಥರ ಮಾಡಿ ಒಂದೊಂದು ಮನೆಯದೂ ನಾವು ಇದು ತೆಗೆದುಕೊಳ್ಳದೆ 128 ಹಳ್ಳಿಗಳಿದೆ ನಮ್ಮ KGF ತಾಲೂಕಲ್ಲಿ. ಇವಾಗ ಅದನ್ನ ಒಂದು ಪಂಚಾಯತಿಗೆ ಎಷ್ಟು ಪಾಪ್ಯುಲೇಷನ್ ಇದೆ ಅದೆಲ್ಲ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಗೆ ಆಗ್ತಾ ಇರೋ ಅನ್ಯಾಯವನ್ನ ಅವ್ರಿಗೆ ಹೇಳ್ತಾ ಇರ್ತೀವಿ. ಆ ಒಂದು ಇದರಲ್ಲಿ ಆವತ್ತು ದಿವಸ ಎಲ್ಲ ಕೂತ್ಕೊಂಡು ಒಂದು ದಾರಿಯಲ್ಲಿ ಹೋಗ್ಬೇಕು ಅಂತ ನಮ್ದು ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, ಇವಾಗ ಒಂದು RJS ಇವಾಗ ರೆಡ್ಡಿ ಜನಸಂಘ ಇರ್ಬೋದು, ನಾವೆಲ್ಲ ಒಂದೇ. ಅದರಲ್ಲಿ ಭವನ ಒಂದಾಗಬೇಕು. ನಮಗೆ ಒಂದು ಜಾಗನೂ ಕೇಳಿದೀವಿ, ಲಾಸ್ಟ್ ಟೈಮ್ ಓವರಾಲ್ ಆಗಿ ಕೇಳಿದ್ವಿ, 1 ಎಕರೆ ಜಮೀನು ಕೊಡಿ ಅಂತ. ಈ ಸಲ ನಾವು ಇವಾಗ ಏನು ತಾಲೂಕು ಆಡಳಿತ ಇದಾಗಿದೆ, ನಾವು ತಾಲೂಕು ರಚನೆ ಆಗಿದೆಯಲ್ಲ, ಇವಾಗ ನಾವು ಮೊದಲನೇದಾಗಿ ಒಂದು ತಹಸೀಲ್ದಾರ್ಗೆ ಒಂದು ಲೆಟರ್ ಕೊಡ್ತಾ ಇದ್ವಿ. ಏನು 19ನೇ ತಾರೀಕು ಇದಿದೆ, ನಮಗೆ ಭವನ ನಿರ್ಮಾಣಕ್ಕೆ ಒಂದು ಜಾಗ ತೋರಿಸಿ ಅಂತ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಆಮೇಲೆ ಅದೇ ಸ್ಮಾರಕ ಭವನ ಅದು MLA ಅವ್ರಿಗೂ ಒಂದು ಲೆಟರ್ ಕೊಡ್ತೀವಿ ನಮ್ಮ ಕಡೆಯಿಂದ, ಅದು ಆದಷ್ಟು ಬೇಗ ಮಾಡಿಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಇದು. ಯಾಕಂದ್ರೆ ಈಗ ಮೊದಲನೇದಾಗಿ ಆಮೇಲೆ ಇವಾಗ ವೇಮನ ಜಯಂತಿಗೆ ನಮ್ಮ ಜನಾಂಗದ ಮಕ್ಕಳು SLC ಮತ್ತು PUC ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋವರಿಗೆ ವೇಮನ ಜಯಂತಿ ದಿವಸ ನಾವು ಅವರಿಗೆ ಗುರುತಿಸ್ತೀವಿ. ಆಮೇಲೆ ನಮ್ಗೆ ಈಗಾಗಲೇ ಆಗಿರೋ ಅನ್ಯಾಯಗಳು ಏನಂದ್ರೆ, ಇವತ್ತು KGF ತಾಲೂಕಲ್ಲಿ 75 ವರ್ಷಗಳ ಇತಿಹಾಸದಿಂದನೂ ಇಲ್ಲಿ ನಮ್ಮ ಸಮುದಾಯ ಶೋಷಣೆ ಆಗ್ತಾ ಇದೆ. ಏನಂದ್ರೆ ಇಲ್ಲಿ ನಾವು 25ರಿಂದ 30 ಸಾವಿರ ಜನಸಂಖ್ಯೆ ನಮ್ಮ ಸಮುದಾಯ ಇದೆ. ಆದರೂ ಇವತ್ತು ನಮ್ಮ ಸಮುದಾಯಕ್ಕೆ ರಾಜಕೀಯವಾಗಲಿ ಶೈಕ್ಷಣಿಕವಾಗಲಿ ಯಾವುದೇ ಅರ್ಥದಲ್ಲಿ ನಮಗೆ ಅನುಕೂಲ ಇಲ್ಲ.
ಇವತ್ತಿನ ದಿನ ನಮ್ಮನ್ನ 75 ವರ್ಷಗಳಿಂದ ಇಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾ ಇದೆ. ನಾವು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ನಾವೇನು ಅದನ್ನ ನಾವು ದುರುಪಯೋಗ ಮಾತಾಡ್ತಾ ಇಲ್ಲ. ನಮಗೆ ಸರ್ಕಾರದ ವತಿಯಿಂದ ನಮಗೆ ಈ ಬಾರಿ ಜನರಲ್ ಮಾಡಿ ಅಂತ ಕೇಳೋದಕ್ಕೂ ಸಹ ನಾವು ಈ ಸಲ ನಾವೆಲ್ಲ ತಾಲೂಕು ಜಿಲ್ಲಾ ಮಟ್ಟಗಳಿಂದ ಸಂಘಟನೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಕೆಜಿಎಫ್ ತಾಲೂಕಿನ ರೆಡ್ಡಿ ಸಮುದಾಯದ ಸಂಘ ಮರುಸ್ಥಾಪನೆಗೆ ಈ ದಿನ ಚಾಲನೆ ಕೊಟ್ಟಿದ್ದೀವಿ. ಈ ಸಂಘಟನೆಯ ದೃಷ್ಟಿ ಶಿಕ್ಷಣಕ್ಕೆ ಮತ್ತು ನಮಗೆ ಸಮುದಾಯಕ್ಕೆ ಸಲ್ಲಬೇಕಾದಂತಹ ಸವಲತ್ತುಗಳ ಬೇಡಿಕೆಗಳಿಗಾಗಿ ನಮ್ಮ ಸಮುದಾಯವನ್ನು ನಾವು ಸಂಘಟಿಸ್ತಾ ಇದ್ದೀವಿ. ಪ್ರತಿ ಗ್ರಾಮವಾರು, ಪ್ರತಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಗಳ ಪೈಕಿ 28 ಜಿಲ್ಲೆಗಳಲ್ಲೂ ಸಹ ನಮ್ಮ ರೆಡ್ಡಿ ಸಮುದಾಯವನ್ನು ಸಂಘಟನೆ ಮಾಡ್ತಾ ಹೋಗ್ತಾ ಇದ್ದೀವಿ. ಪ್ರತಿ ತಾಲೂಕು ಮಟ್ಟದಲ್ಲಿ ಸಹ ನಮಗೆ ಒಳ್ಳೆ ಸ್ಪಂದನೆ ಇದೆ. ನಮ್ಮ ಸಮುದಾಯ ಬಹಳಷ್ಟು ಜಾಗೃತ ಆಗ್ತಾ ಇದೆ. ಈಗಾಗಲೇ ನಮಗೆ ಸಲ್ಲಬೇಕಾದಂತಹ ಸವಲತ್ತುಗಳು ದೊರಕದೆ ನಾವು ನಮ್ಮ ಸಮುದಾಯ ಕಡೆಗಣಿಸ್ತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಶಿಕ್ಷಣವಾಗಿ, ರಾಜಕೀಯವಾಗಿ, ಉದ್ಯೋಗವಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸಮುದಾಯಕ್ಕೆ ಯಾವ ನಮಗೆ ಶಾಸನಬದ್ಧವಾಗಿ ಏನೇನು ತಲುಪಬೇಕು ಅವೆಲ್ಲ ತಲುಪಿಸ್ಕೊಳ್ಳೋದಕ್ಕೆ ನಾವು ಮುಂದಿನ ಹೋರಾಟ ಸಿದ್ಧತೆಗಳಿಗೆ ಎಲ್ಲ ನಮ್ಮ ಸಮುದಾಯವನ್ನು ನಾವು ಒಗ್ಗೂಡಿಸಿ ಈಗ ಜಿಲ್ಲಾವಾರ ಆದ ನಂತರ ಇದೇ ಕೋಲಾರ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಸಮಾವೇಶಕ್ಕೆ ಕರ್ನಾಟಕ ರಾಜ್ಯದ ಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಬರ್ತಾರೆ. ನಮ್ಮ ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಕುಪೇಂದ್ರ ರೆಡ್ಡಿ ಸಾಹೇಬರು ಬರ್ತಾರೆ. ಶಾಸಕರಾದಂತಹ ಸತೀಶ್ ರೆಡ್ಡಿ ಅವರು ಬರ್ತಾರೆ. ವಿಶ್ವನಾಥ್ ಅವರು ಬರ್ತಾರೆ. ನಂದೀಶ್ ರೆಡ್ಡಿ ಅವರು ಬರ್ತಾರೆ. ಇನ್ನ ಅನೇಕ ನಮ್ಮ ಸಮುದಾಯದ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ HK ಪಾಟೀಲ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿ ಒಂದು ಬೃಹತ್ ಸಮಾವೇಶ ಮಾಡ್ತೀವಿ. ರಾಜ್ಯದಲ್ಲಿ ಎಲ್ಲಾ ಕಡೆ ನಾವು ತಾಲೂಕು ಮಟ್ಟಗಳಲ್ಲಿ ಮಾಲೂರು ತಾಲೂಕು ಘಟಕ ಆಗಿದೆ, ಬಂಗಾರಪೇಟೆ ತಾಲೂಕು ಘಟಕ ಆಗಿದೆ, ಇದು ಮುಳಬಾಗಿಲು ತಾಲೂಕು ಘಟಕ ಆಗಿದೆ, ಕೋಲಾರ ತಾಲೂಕು ಘಟಕ ಆಗಿದೆ. ಎಲ್ಲ ತಾಲೂಕು ಘಟಕಗಳಲ್ಲಿ ಈಗ ತುಮಕೂರು ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ, ಗೌರಿಬಿದನೂರು ಆಗಿದೆ. ನಮ್ಗೆ ಇಲ್ಲಿಂದ ಹಿಡಿದು ಬೀದರ್ ತನಕ ನಾವು ಮಾಡ್ತಾ ಇದ್ದೀವಿ. ಈಗ ನಾವು ಕೇಳಿದ್ದು ನಮ್ಮ ಸಮುದಾಯ ಆನೇಕಲ್ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆನೇಕಲ್ ತಾಲೂಕು ಇತಿಹಾಸಗಳಿಂದನೂ ರಿಸರ್ವ್ ಆಗಿ ಬರ್ತಾ ಇದೆ. KGF ತಾಲೂಕಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. KGF ತಾಲೂಕಲ್ಲಿ ಸಮೇತ ರಿಸರ್ವ್ ಆಗಿ 75 ವರ್ಷ ಬರ್ತಾ ಇದೆ. ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅಲ್ಲಿ ಸಹ ನಮ್ಮ ಸಮುದಾಯನ ಅಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅಲ್ಲಿನೂ ರಿಸರ್ವ್ ಆಗ್ತಾ ಇದೆ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನೂ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆ ಇದೆ, ಅಲ್ಲಿ ರಿಸರ್ವ್ ಆಗ್ತಾ ಇದೆ. CV ರಾಮನಗರ ನಮ್ಮ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಈ ರೀತಿಯ ಉದಾಹರಣೆಗಳಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಇರೋ ಜಾಗಗಳಲ್ಲಿ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಈ ಬಾರಿ ಏನಾದರೂ ಸರ್ಕಾರ ಚುನಾವಣಾಧಿಕಾರಿಗಳು ನಾವು ಮನಸ್ಸು ಮಾಡಿ ಬದಲಾವಣೆ ಮಾಡಿ ಇದು ರೊಟೇಷನ್ ಪದ್ಧತಿ ಏನಾದರೂ ಚೇಂಜ್ ಮಾಡಿ ನಮ್ಮ ಸಮುದಾಯಕ್ಕೂ ಒಂದು ಚಾನ್ಸ್ ಕೊಟ್ರೆ ಒಳ್ಳೇದು ಅಂತ ನಾವು ಜಾಗೃತಿ. ನಮ್ಮ ಬೇಡಿಕೆಗಳು ಈಗಾಗಲೇ 1956ರಿಂದ ಬಂದಂತ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ನಮ್ಮ ಸಮುದಾಯ ರೆಡ್ಡಿ ಸಮುದಾಯ 3A ಬರ್ತಾ ಇತ್ತು. ಈಗ 27/3/2023 ಎಲ್ಲಾ ಸಮುದಾಯಗಳನ್ನ OBC ಸೇರಿಸಿದಂತ ಸಂದರ್ಭದಲ್ಲಿ ನಮ್ಮನ್ನ 2C ಸೇರಿಸಿ 2CL ಸಮೇತ ಒಕ್ಕಲಿಗ ಸಮುದಾಯದಲ್ಲಿ ಇದ್ದ ನಮ್ಮನ್ನು ಬೇರ್ಪಡಿಸಿ ರೆಡ್ಡಿ ಸಮುದಾಯನ OBC ಇಂದ ತೆಗೆದಿದ್ದಾರೆ. ಅದನ್ನು ನಾವು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೂ ಸಹ ನಾವು ನಮ್ಮ ಮನವಿಗಳನ್ನ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ಇವರು ಶಿವರಾಜ್ ತಂಗಡಿ ಸಾಹೇಬರು ಮಂತ್ರಿಗಳಿಗೂ ನಾವು ಪತ್ರ ಕೊಟ್ಟಿದ್ದೀವಿ. ನಮ್ಮ ಸಮುದಾಯನ ಸಹ OBC ಪಟ್ಟಿಗೆ ಸೇರಿಸಿ ಅಂತ ಕೇಳ್ತಾ ಇದ್ದೀವಿ. ಸರ್ಕಾರ ಅದನ್ನ ಎಂತ ಕ್ರಮ ತಗೊಳ್ತಾ ನೋಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರ ಸಲಹಾ ಸಮಿತಿ ಅಂತ ನಮ್ಗೆ ಹಿರಿಯರಿದ್ದಾರೆ. ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಮ ಸತೀಶ್ ಸಾಹೇಬರು, ನಮ್ಮ ಕುಪೇಂದ್ರ ರೆಡ್ಡಿ ಸಾಹೇಬರು, KC ರಾಮಮೂರ್ತಿ ಸಾಹೇಬರು, ನಂದೀಶ್ ರೆಡ್ಡಿ ಅವರು ಹಿರಿಯರೆಲ್ಲ ಇದ್ದಾರೆ. ಅವರೆಲ್ಲ ಕೂತ್ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಮಾಡ್ಬೇಕಂತ ಅವ್ರು ಹೇಳಿದ್ರೆ ನಮ್ಮ ಸ್ವಾಮೀಜಿ ನೇತೃತ್ವದಲ್ಲಿ ನಾವು ನಮ್ಮ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಹೋಗ್ತೀವಿ. ನಮ್ಮದು ಈಗ ಸಂಘಟನೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಸಂಘಟನೆ ಮಾಡ್ತಾ ಇದ್ದೀವಿ. ನಿಮ್ಮ ಸಮುದಾಯದವರು BJP ಇದ್ದಾರೆ, JDS ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ.
ಅದೆಲ್ಲ ಇದ್ದು ಅವರೆಲ್ಲ ಯಾಕೆ ಮಾಡಿಲ್ಲ? ನಿಮ್ಮ ಬೇಡಿಕೆ ನಾವು ಇವತ್ತು ಸೇರಿರೋದು ಯಾವುದೇ ಜಾತಿಯ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಅಲ್ಲ. ನಮ್ಮ ಸಮುದಾಯನ ನಾವು ಜಾಗೃತಿಗೊಳಿಸಿ ನಮ್ಮ ಸಮುದಾಯನ ಬಲಿಷ್ಠ ಮಾಡಿ ನಮ್ಮ ಸಮುದಾಯಕ್ಕೆ ಸರ್ಕಾರಗಳ ವತಿಯಿಂದ ಸಲ್ಲಂತ ಸವಲತ್ತುಗಳಿಗೆ ನಾವು ಬೇಡಿಕೆ ಇಡೋದಕ್ಕೆ ನಾವೆಲ್ಲ ಸಂಘಟಿತರಾಗ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರು ಮತ್ತೆ ವೇಮನ ರೆಡ್ಡಿಗಳು ಎರಡೂ ಸೇರಿದ್ರೆ ನಾವು 60 ಲಕ್ಷ ದಾಟ್ತೀವಿ ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ. ಈಗ 60 ಲಕ್ಷ ಸರ್ಕಾರದವರು. ಹೌದು. ಬಹುಶಃ ಇವತ್ತು ವೇಮನ ವಿದ್ಯಾಸಂಸ್ಥೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘದ ವತಿಯಿಂದ ನಮ್ಮ ಸಂಘಟನಾ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಸಾಧ್ಯವಾದಷ್ಟು ಮಟ್ಟಿಗೆ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ರೆಡ್ಡಿ ಸಮುದಾಯವನ್ನ ಒಂದು ಸ್ವಲ್ಪ ಒಗ್ಗಟ್ಟು ಮೂಡಿಸಿ ಜಾಗೃತಿಯನ್ನ ಉಂಟು ಮಾಡಿಸುವಂತಹ ಒಂದು ಕಾರ್ಯಕ್ರಮದ ಒಂದು ಭಾಗ ಇದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೆಜಿಎಫ್ಗೆ ಮೊದಲು ಕೂಡ 2-3 ಸಾರಿ ಭೇಟಿಯನ್ನು ಕೊಟ್ಟಿದ್ರು ಮಾನ್ಯರು. ಇವತ್ತು ನಮ್ಮ ಕೆಜಿಎಫ್ ತಾಲೂಕಿಗೆ ಬಂದು ಬಹುಶಃ ತಾವು ನೋಡಿದ್ದೀರಿ, ಸಮುದಾಯದ ಅನೇಕ ಮುಖಂಡರು ಸೇರಿ ದೀಪಗಳನ್ನು ಹಂಚಿಕೊಂಡು ಆ ನೂತನ ಆಡಳಿತ ಮಂಡಳಿಯನ್ನ ಕೆಜಿಎಫ್ ತಾಲೂಕಿಗೆ ಇವತ್ತು ರಚನೆ ಮಾಡೋದಕ್ಕೆ ನಮಗೆ ಅವಕಾಶ ಕೊಡೋದನ್ನ ಘೋಷಣೆ ಮಾಡಿದ್ದಾರೆ ನಮ್ಮ ಮಾನ್ಯರು. ಬಹುಶಃ ನಮ್ಮ ಉದ್ದೇಶ ಇಷ್ಟೇ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನು ಒಂದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ನಮ್ಮ ರೆಡ್ಡಿ ಸಮುದಾಯ, ಅದನ್ನು ಒಂದು ಸ್ವಲ್ಪ ಮೇಲಕ್ಕೆ ಎತ್ತುವಂತಹ ಪ್ರಯತ್ನಗಳಾಗಬೇಕು ಅಂತ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಈ ರೆಡ್ಡಿ ಸಮುದಾಯ ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಹಿನ್ನಡೆ ಆಗೋದಕ್ಕೆ ಕಾರಣವಾಗಿದೆ. ಆ ನಿವಾರಣೆಯಲ್ಲಿ ಬಹುಶಃ ಈ ಸಂಘಟನೆ ಅತ್ಯಂತ ಅಗತ್ಯ ಅಂತ ನಾನು ಭಾವಿಸ್ತೇನೆ.